Is 10 also you can pay? Yes, madam. ಅದಕ್ಕೆ KK ಅಡ್ಮಿನ್ ಅಂತ Private. ಯಾವುದಿಲ್ಲ ಮೇಡಮ್. ಆನ್ ದ ರೋಡ್ ಇದೆ ಮೇಡಮ್. 48 ಆನ್ ದ ರೋಡ್. No, I'm only asking for road safety purpose. ಇದು NH ಮೇಲೆ ಏನಿರುತ್ತೆ? NH ಮೇಲೆ ಎಲ್ಲ ಕಡೆ ಇದೆ. A calendar ಇದೆ. ಅದು ನಿಮ್ಗೆ ಅನ್ಸ್ಲತ್ವಾಗಿ ಅವ್ರಿಗೆ ಬರಲ್ಲ ಅಂತಂದ್ರೆ ಎಕ್ಸಿಸ್ಟಿಂಗ್ ಯಾರು ಕೆಲಸ ಮಾಡ್ತಲ್ಲ ಏನಾಗುತ್ತೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ಗ್ರೂಪ್ ಯಾರಿಗಾದ್ರೂ ಕೋರ್ಸ್ ಇರುತ್ತೆ ಅವ್ರು ಮತ್ತೆ ಬೇರೆಯವ್ರಿಗೆ ಕೊಡ್ತಾರ ಅವ್ರು ಕೆಲಸ ಮಾಡಲ್ಲ ಎಷ್ಟು ಜನ ಇದ್ದಾರೆ ಅವ್ರ ಸ್ವಂತ ಕೆಲಸ ಮಾಡೋದ್ರೆ ಬೇರೆ ಹಚ್ಕೊತಾರ ನೀವು ಕನ್ವರ್ಟ್ ಮಾಡ್ಕೊರಿ ನೀವು ಮತ್ತೆ ಒಂದ್ ಕಡೆ ಟ್ರಾನ್ಸ್ಫರ್ ಮಾಡಕ್ ಹೋಗ್ಬೇಡ್ರಿ. ಹೆಚ್ಚುವರಿ ನೀವು ಡ್ರೈವರ್ಸ್ ತಗೊಳ್ಳಿ ಅದು ಇಮಿಡಿಯೇಟ್ಲಿ ನೀವು ಇವತ್ತಿನ ಡೇಟಿಂಗ್ ನೀವು ಪ್ಲಾನ್ ಮಾಡಿ ನಮ್ಗೆ ತಿಳಿಸ್ರಿ. ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಸುಮಾರು 500ಕ್ಕಿಂತ ಹೆಚ್ಚು ಗಿಡಗಳನ್ನು ಶುಭಾಶಯಗಳನ್ನು ಹೇಳ್ತೀವಿ. ಇಂಥ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಆದರೆ ಮಕ್ಕಳ ಮನಸ್ಸಿನ ಮೇಲೆ ವಿಜ್ಞಾನದ ಬಗ್ಗೆ, ಪರಿಸರದ ಬಗ್ಗೆ, ವನ್ಯಪ್ರಾಣಿ ಸಂರಕ್ಷಣೆ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಬರ್ತದೆ. ಈ ಮಕ್ಕಳು ಮುಂದೆ ತಮ್ಮ ತಂದೆ ತಾಯಿಗಳಿಗೆ, ನಾಗರಿಕರಿಗೆ ಮಾಹಿತಿಗಳನ್ನು ಕೊಟ್ಟು ಕಾಡಿನ ಪ್ರಾಮುಖ್ಯತೆ, ವನ್ಯಜೀವಿ ಪ್ರಾಮುಖ್ಯತೆಯನ್ನು ಬೆಳೀತಾರೆ ಅನ್ನೋ ಸಂತೋಷಕರ ವಿಷಯ. ಯಾಕೆಂದರೆ ಮಕ್ಕಳೇ ಇದನ್ನೆಲ್ಲ ಮಾಡಿ ಮರಗಳ ಬಗ್ಗೆ, ಗಿಡಗಳ ಬಗ್ಗೆ ಮತ್ತು ಕ್ರಿಮಿಕೀಟಗಳ ಬಗ್ಗೆ, ಪಶುಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷದಾಯಕ ವಿಚಾರ. ಮಕ್ಕಳಲ್ಲಿ ಈ ವಿಚಾರಗಳನ್ನು ತುಂಬೋದು ಮತ್ತು ಅವುಗಳು ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂಥ ಈ ಒಂದು ಕ್ರಿಯೆ ಮುಂದಿನ ಪೀಳಿಗೆಗೆ ತುಂಬ ಉಪಯೋಗ ಆಗ್ತಕ್ಕಂಥದ್ದು ಅಂತ ನನ್ನ ಭಾವನೆ. ಇದನ್ನು ಎಲ್ಲರೂ ಮುಂದುವರಿಸಬೇಕು. ಇದನ್ನು ನಮ್ಮ ಶಾಲೆಯ ಮಕ್ಕಳು ಸಚಿತ್ರವಾಗಿ ಅನೇಕ ವಿವರಗಳ ಜೊತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಮರದ ಕುರಿತಾದ ಈ ಪೋಸ್ಟರ್ ಎಕ್ಸಿಬಿಷನ್ನು ಎಲ್ಲ ಶಾಲೆಗಳಿಗೂ ತೆಗೆದುಕೊಂಡು ಹೋಗಿ ನಾವು ಆ ಶಾಲೆಯ ಮಕ್ಕಳು ಎಲ್ಲರಿಗೂ ಕೂಡ ಇದು ಅರ್ಥ ಆಗಬೇಕು. ಮರದ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ಏರ್ಪಡಬೇಕು. ಮರಗಳ ಬಗ್ಗೆ ಪ್ರೀತಿ ಹುಟ್ಟಬೇಕು. ಮರಗಳನ್ನು ಪಾಲಿಸಬೇಕು, ಪೋಷಿಸಬೇಕು. ಅಪೂರ್ವವಾದಂಥ ಒಂದು ಮಾಹಿತಿಯನ್ನು, ಐತಿಹಾಸಿಕ ಹಿನ್ನೆಲೆಯನ್ನು ಮತ್ತು ಮರಗಳು ಹೇಗೆ ನಮಗೆ ಅತ್ಯಂತ ಅಮೂಲ್ಯವಾದಂಥ ಒಂದು ಸಂಪತ್ತು, ಪರಿಸರದ ಪ್ರಜ್ಞೆಯನ್ನು ಮಕ್ಕಳಲ್ಲಿ ಹೇಗೆ ಬೆಳೆಸ್ಬೋದು ಎನ್ನುವುದರ ಬಗ್ಗೆ ಮಕ್ಕಳು ತಾವೇ ಸ್ವತಃ ಈ ಒಂದು ಕಾರ್ಯಕ್ರಮದಲ್ಲಿ ವಿವರಿಸುವ ಮೂಲಕ ಪ್ರತಿಯೊಂದು ಮಗು ಇವತ್ತು ಹೇಗೆ ಮರಗಳನ್ನು ಬೆಳೆಸ್ಬೋದು, ಪರಿಸರಕ್ಕೆ ಹೇಗೆ ಪೂರಕವಾದಂಥ ಕಾರ್ಯನಿರ್ವಹಿಸ್ಬೋದು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿದೆ. ಪರಿಸರ ಸಂಬಂಧದ ಪಾಠಗಳನ್ನು, ಸಂಗತಿಗಳನ್ನು ಹೇಳಿಕೊಟ್ಟಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಪರಿಸರ ಸಂಬಂಧದ ಹೇಳಿಕೆಗಳನ್ನು ತಯಾರಿಸಿ, ಕಾಗದದಲ್ಲಿ ತಯಾರಿಸಿ ಚಿತ್ರ ಸಮೇತ ಅದನ್ನು ಮಕ್ಕಳಿಗೆ ಹೇಳಿಕೊಟ್ಟು ಆ ಮಕ್ಕಳು ಅದನ್ನೇ ನಮಗೆ ಮತ್ತೆ ಹೇಳಿಕೊಡುವ ಒಂದು ಪ್ರಾಯೋಗಿಕ ರೀತಿ ನನಗೆ ಈ ಹೊತ್ತು ತುಂಬ ಇಷ್ಟವಾಯಿತು. ಈ ಸಸ್ಯಗಳನ್ನು ನಾವು ಅಳುವಿನಂಚಿನಿಂದ ಹೊರಗೆ ತಂದು ಎಲ್ಲರ ಮನೆಯಲ್ಲೂ ಬೆಳೆಸಬೇಕು. ನಮ್ಮ ಸ್ಕೂಲಿಗೆ ಬೇರೆ ಸ್ಕೂಲಿಂದ ಕೂಡ ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳಿಗೂ ಸಹ ನಾವು ಈ ಮರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಆ ಸ್ಕೂಲ್ ಮಕ್ಕಳಿಗೂ ಕೂಡ ನಾವು ಗಿಡಗಳನ್ನ ಕೊಟ್ಟು ಬೆಳೆಸೋಕ್ಕೆ ಹೇಳಿದ್ದೀವಿ. ಆದ್ದರಿಂದ ಆ ಸ್ಕೂಲ್ ಮಕ್ಕಳಿಗೂ, ನಮ್ಮ ಸ್ಕೂಲ್ ಮಕ್ಕಳು, ಯಾರೇ ಮಕ್ಕಳಾದರೂ ಸಹ ಗಿಡಗಳನ್ನ ನೆಟ್ಟು ಬೆಳೆಸಬೇಕು. ಅದರಿಂದ ನಾವು ಈ ಮರ ಗಿಡಗಳನ್ನ ತರಿಯೋದ್ರಿಂದ ಈ ಮರ ಗಿಡಗಳು ನಮಗೆ ತೊಂದರೆ ಆಗುತ್ತೆ. ಅದರಿಂದ ನಾವು ಮರ ಗಿಡಗಳನ್ನ ತರಿಬಾರ್ದು.
ನಮ್ಮ ಸ್ಕೂಲಲ್ಲಿ ನಾವು ಮರ ಗಿಡಗಳ ಬಗ್ಗೆ ಹೆಂಗೆ ಉಳಿಸೋದು ಸಂರಕ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಬೇರೆ ಸ್ಕೂಲಿಂದ ಮಕ್ಕಳು ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೂ ಏನು ತಿಳ್ಕೊಳ್ಳುತ್ತೆ ಅದನ್ನ ತಿಳ್ಕೊಬೋದು. ನಮ್ಮ ಸ್ಕೂಲಲ್ಲಿ ಇವಾಗ ಮರ ಗಿಡಗಳನ್ನ ಹೆಂಗೆ ಉಳಿಸ್ಬೇಕು, ಹಾಗೆ ನೂರಾರು ಮರಗಳ ಬಗ್ಗೆ ಎಲ್ಲ ನಾವು ತಿಳಿಸ್ಕೊಡ್ಕೊಡ್ತೀವಿ. ಬೇರೆ ಬೇರೆ ರೀತಿ ಮರಗಳ ಬಗ್ಗೆ ಎಲ್ಲ ತಿಳ್ಕೊಡ್ತೀವಿ.